ಹಾಯ್ ಆಲ್ ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತಿನ ವಿಡಿಯೋದಲ್ಲಿ ಮನೆಯಲ್ಲೇ ಸಿಗುವಂತಹ ಸಾಮಗ್ರಿನ ಯೂಸ್ ಮಾಡಿಕೊಂಡು ಎಕ್ಸ್ಫೋಲಿಯೇಟಿಂಗ್ ಸ್ಕ್ರಬ್ನ ಯಾವ ರೀತಿ ಮಾಡ್ಕೊಳ್ಳೋದು, ಹಾಗೆ ಇನ್ಸ್ಟೆಂಟಾಗಿ ಒಂದು ಶೇಡ್ ಗ್ಲೋನ ಯಾವ ರೀತಿ ಹೆಚ್ಚಿಸೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಆ ಇಂಗ್ರೀಡಿಯೆಂಟ್ ಯಾವುದು ಅಂದರೆ ಟೀ ಸೊಪ್ಪು. ನಾವು ಟೀ ಪೌಡರ್ ಏನು ಯೂಸ್ ಮಾಡ್ತೀವಿ, ಟೀ ಮಾಡಿದ ನಂತರ ನಾವು ಸೋಸ್ತೀವಲ್ಲ, ಆ ಒಂದು ಸಾಮಗ್ರಿನ ನಾವು ಸ್ಟೋರ್ ಮಾಡಿಟ್ಕೊಂಡು ಈ ಥರ ಸ್ಕ್ರಬ್ ಮಾಡೋದ್ರಿಂದ ನಿಮಗೆ ಒಂದು ಶೇಡ್ ಗ್ಲೋ ಕೂಡ ಬರುತ್ತೆ. ಹಾಗೆ ಎಕ್ಸ್ಫೋಲಿಯೇಟಿಂಗ್ ಸ್ಕ್ರಬ್ ರೀತಿ ಕೂಡ ಇದು ವರ್ಕ್ ಆಗುತ್ತೆ. ನೋಡ್ತಾ ಇರ್ಬೋದು, ನಾನಿವಾಗ ನನ್ನ ಕೈಯ ಮೇಲೆ ನಾನು ಇದನ್ನು ಸ್ಕ್ರಬ್ ಮಾಡ್ಕೊಳ್ತಾ ಇದ್ದೀನಿ. ಡಿಫ್ರೆನ್ಸ್ ನೀವು ನೋಡ್ಬೋದು, ಯಾವ ಥರ ಒಂದು ಶೇಡ್ ಎಕ್ಸ್ಟ್ರಾ ಶೇಡ್ ಗ್ಲೋ ಬರುತ್ತೆ ಅಂತ. ನೋಡಿ, ಈ ಥರ ನಿಮಗೆ ಎಲ್ಲಿ ಡಾರ್ಕ್ನೆಸ್ ಇರುತ್ತೆ ಅಲ್ಲೆಲ್ಲ ನೀವು ಸ್ಕ್ರಬ್ ಮಾಡ್ಕೊಳ್ಬೇಕಾಗುತ್ತೆ. ನಾನು ಫಾರ್ ಎಕ್ಸಾಂಪಲ್ಗೆ ಕೈಯಲ್ಲಿ ಸ್ಕ್ರಬ್ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಕಾಲುಗಳಿಗೆ, ಇನ್ ಕೇಸ್ ನೀವು ಫೇಸ್ಗೆ ಸ್ಕ್ರಬ್ ಮಾಡ್ತೀರಾ ಅಂದರೆ ಸ್ವಲ್ಪ ಲೈಟಾಗಿ ನೀವು ಸ್ಕ್ರಬ್ ಮಾಡ್ಕೊಳ್ಬೇಕಾಗುತ್ತೆ. ಯಾವುದೇ ರೀತಿ ಪ್ರೆಷರ್ ಕೊಟ್ಟು ಸ್ಕ್ರಬ್ ಮಾಡಬಾರ್ದು, ಯಾಕೆಂದರೆ ಅದು ಸೆನ್ಸಿಟಿವ್ ಇರುತ್ತೆ. ಸೊ ನೀವು ಮುಖಕ್ಕೆ ಏನಾದರೂ ಸ್ಕ್ರಬ್ ಮಾಡ್ತೀರಾ ಅಂದರೆ ಲೈಟಾಗಿ ಸ್ಕ್ರಬ್ ಮಾಡಬೇಕಾಗುತ್ತೆ. ಈ ಥರ ನೀವು ಸ್ಕ್ರಬ್ ಮಾಡಿದ ನಂತರ ನಿಮ್ಗೆ ಎಷ್ಟೊತ್ತು ಬೇಕೋ ಅಷ್ಟೊತ್ತು ನೀವು ಸ್ಕ್ರಬ್ ಮಾಡ್ಕೊಳ್ಬೋದು. ನೋಡ್ತಾ ಇರ್ಬೋದು, ಡಿಫ್ರೆನ್ಸು ಸ್ಕ್ರಬ್ ಮಾಡ್ತಾ ಇರುವಾಗಲೇ ನಮಗೆ ಗೊತ್ತಾಗ್ತಾ ಇದೆ. ಇದು ಮನೆಯಲ್ಲಿ ಎಲ್ಲರ ಮನೆಯಲ್ಲೂ ಇದು ಈಸಿಯಾಗಿ ಸಿಗುತ್ತೆ ಕೂಡ ಐಟಮು. ಇದರಲ್ಲಿ ನಿಮಗೆ ಈ ಥರ ಸ್ಕಿನ್ ಟಿಪ್ಸ್ ಆಗಿ ನೀವು ಯೂಸ್ ಮಾಡ್ಕೊಳ್ಬೋದು. ನೋಡ್ತಾ ಇರ್ಬೋದು, ನಾನು ಫಿಂಗರ್ಸಲ್ಲೆಲ್ಲ ನನಗೆ ಡಾರ್ಕ್ ಇದೆ, ಅಲ್ಲೆಲ್ಲ ನಾನು ಈಗ ಸ್ಕ್ರಬ್ ಮಾಡ್ಕೊಳ್ತಾ ಇದ್ದೀನಿ. ಹೆಚ್ಚಿನ ಟಿಪ್ಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಟಿಪ್ಸ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕೂಡ. ತುಂಬ ಜನ ಇದು ಆಲ್ರೆಡಿ ಯೂಸ್ ಮಾಡ್ತಿದ್ದಾರೆ ಅನ್ಕೋತೀನಿ. ಇನ್ ಕೇಸ್ ನೀವು ಕೂಡ ಈ ಥರ ಒಂದು ಟಿಪ್ನ ಫಾಲೋ ಮಾಡ್ತಾ ಇದ್ದರೆ ಆಲ್ರೆಡಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ನೋಡಿ, ನನಗೆ ಸ್ವಲ್ಪ ಡ್ರೈ ಅನಿಸ್ತು, ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ಸ್ಕ್ರಬ್ ಮಾಡ್ಕೊಳ್ತಾ ಇದ್ದೀನಿ. ಈವನ್ ನಮಗೆ ಎಲ್ಲೇ ಟ್ಯಾನ್ ಆಗಿದ್ರೂ ಕೂಡ ಟ್ಯಾನ್ ಕೂಡ ನಮಗೆ ರಿಮೂವ್ ಆಗುತ್ತೆ. ಡೈಲಿ ಕೂಡ ನೀವು ಇದನ್ನು ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿ ಪ್ರಾಬ್ಲಮ್ ಕೂಡ ಆಗೋದಿಲ್ಲ. ನೋಡಿ, ಈ ಥರ ನಾನು ಇವಾಗ ಸ್ಕ್ರಬ್ ಮಾಡಿ ಆಗಿದೆ. ನಾನಿವಾಗ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಡಿಫ್ರೆನ್ಸ್ ಯಾವ ಥರ ಬಂದಿದೆ ಅಂತ ಫ್ರೆಂಡ್ಸ್. ಹೆಚ್ಚಿನ ಟಿಪ್ಸ್ಗೆ ನನ್ನ ಪೇಜ್ನ ಫಾಲೋ ಮಾಡಿ. ಹಾಗೆ ಕುಕಿಂಗ್ ಟಿಪ್ಸ್ ಕೂಡ ನಾನು ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ, ಯಾರಿಗಾದರೂ ಇದು ಉಪಯೋಗ ಆಗುತ್ತೆ ಅನ್ನೋರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ನೋಡ್ತಾ ಇರ್ಬೋದು ಯಾವ ಥರ ಬಂದಿದೆ ಡಿಫ್ರೆನ್ಸು. ನಾನು ಬೇರೆ ಕೈನ ಮತ್ತು ಈ ಸ್ಕ್ರಬ್ ಮಾಡಿರೋ ಕೈನ ಇಟ್ಟು ತೋರಿಸ್ತಾ ಇದ್ದೀನಿ. ಈ ಟಿಪ್ ಏನಾದರೂ ನೀವು ಫಾಲೋ ಮಾಡಿ ನಿಮಗೆ ರಿಸಲ್ಟ್ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.